ನಿಮ್ಮ ಹೆಸರು? ವೆಂಕಟೇಶ್. ಓಕೆ, ಏನು ತೊಂದರೆ ಇದೆ ಅಂತ ನಿಮಗೆ? ಅದೇ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿದೆ. ಓಕೆ, ಅದು ಮುಂಚೆ 35 ಇಯರ್ಸಿಂದಲೂ ಇದೆ ನನಗೆ. ಅಂದರೆ ಇಂಗ್ಲೀಷ್ ಮೆಡಿಸನ್ಗೆ ನಾನು ಮುಂಚೆ ಎಲ್ಲ ಟ್ರೈ ಮಾಡಿ ಹೋಗಿ ಎಲ್ಲ ತಗೊಂಡು ಎಲ್ಲ ಮಾಡಿದ್ದಕ್ಕೆ ಅದು ಆ ಟೈಮಲ್ಲಿ ಮಾತ್ರ ನನಗೆ ಕ್ಲಿಯರ್ ಆಗ್ತಿತ್ತು. ಬಾಕಿ ಅದನ್ನ ಕ್ಯೂರ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಬಿಟ್ಬಿಟ್ಟು ಆಮೇಲೆ ಏನು ಬೇಕೋ ಅದು ತಿನ್ನೋದು ಮಾಡೋದು ಎಲ್ಲ ನಾವು ಇದು ಮಾಡ್ತಿದ್ವಿ. ಮತ್ತು ಅದು ಯಥಾಸ್ಥಿತಿ ಸ್ವಲ್ಪ ದಿವಸ ಆದ್ಮೇಲೆ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಮತ್ತೆ ಶುರುವಾಗ್ತಿತ್ತು. ಆಮೇಲೆ ನನಗೆ ಇದು ಎಷ್ಟು ಸಲ ತೋರಿಸಿ ಎಷ್ಟು ಸಲ ಮಾಡಿದ್ರೆ ಕ್ಯೂರೇ ಆಗೋದಿಲ್ಲ ಅನ್ನಂಗೆ ನನ್ನ ಮೈಂಡಿಗೆ ಬಂದು ನನಗೆ ತುಂಬಾ ಒಂಥರ ಮನಸ್ಸೇ ಜಿಗುಪ್ಸೆ ಆಗ್ಬಿಟ್ಟು ಇನ್ನು ತೋರಿಸೋದೇ ಬಿಟ್ಬಿಟ್ಟೆ ಎಲ್ಲ ಕಡೆನೂ. ಅಯ್ಯೋ ಅದು ಇದ್ರೆ ಇದ್ಕೊಳ್ಳಿ ಅಂತೇಳಿ ಅದು ನೋಡೋಕ್ಕೆ ಒಂಥರ ಬಾಡಿಗೆ ಆಕ್ವರ್ಡ್ ಕಾಣೋದು ನನಗೆ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿತ್ತು. ಜೀವನನೇ ಬೇಡಪ್ಪ ಹಾಕ್ಬೇಕು ಈ ಥರ ಎಲ್ಲ ಹಿಂಗಾಗಿದೆಯಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಏನು ಮಾಡಿದ್ರು ಕ್ಯೂರೇ ಆಗ್ತಿರ್ಲಿಲ್ಲ. ನೋಡಿದವ್ರಿಗೆಲ್ಲ ಒಂಥರ ಆಕ್ವರ್ಡ್ ಕಾಣ್ತಿತ್ತು. ಆಮೇಲೆ ಒಂದ್ಸಲಿ ನಮ್ಮ ಫ್ರೆಂಡ್ ಅವರು ಇಲ್ಲಿಗೆ ಇದು ಮಾಡಿಬಿಟ್ಟು ಕರ್ಕೊಬಂದರು. ಇಲ್ಲಿ ತೋರಿಸಿ ಆಯುರ್ವೇದಿಕ್ ತೋರಿಸಿ ಅದರಲ್ಲಿ ಕಂಪ್ಲೀಟ್ ನಿಮಗೆ ಕ್ಯೂರ್ ಆಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಬಂದಾಗ ನನಗೆ ತುಂಬ ಇತ್ತು ಆಯುರ್ವೇದಿಕ್ಗೆ. ಸ್ಟಾರ್ಟಿಂಗ್ಗೆ ಡಾಕ್ಟರ್ ಇಲ್ಲಿ ಬಂದಾಗ ನನಗೆ ತುಂಬ ಅದು ಡಾಕ್ಟ್ರೇ ನೋಡಿ ಏನು ಹಿಂಗಾಗ್ಬಿಟ್ಟಿದೆಯಲ್ಲ ಅಂತೇಳಿ ತುಂಬ ಇದಾಗಿತ್ತು. ನನಗೂ ತುಂಬ ಇದಾಗ್ಬಿಟ್ಟಿತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಡಾಕ್ಟ್ರು ನಮಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅವರ ಸಲಹೆಯಂತೆ ನಾವು ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಯಾವ್ಯಾವ ಥರ ಫುಡ್ಡನ್ನ ಸೇವಿಸ್ಬೇಕು, ಜೀವನದಲ್ಲಿ ಏನೇನು ಸೇವಿಸಬಾರ್ದು, ಲೈಫ್ ಫುಲ್ಲು ಆ ಥರನ್ನೆಲ್ಲ ನಮಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಎಲ್ಲ ಮಾಹಿತಿ ಕೊಟ್ಟರು. ಆದರೂ ಇಂಗ್ಲೀಷ್ ಮೆಡಿಸಿನಲ್ಲಿ ನಿಮಗೆ ಯಾವ ಮಾಹಿತಿನೂ ಕೊಡಲ್ಲ. ಏನು ಬೇಕಾದರೂ ತಿನ್ನಿ, ಎಲ್ಲ ತಿನ್ನಿ, ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ಮೆಡಿಸಿನ್ ಮಾತ್ರ ಕೊಡ್ತಾರೆ. ಬರೀ ಮೆಡಿಸಿನ್ನಿಂದ ಅದು ಇದಾಗಲ್ಲ. ಇಲ್ಲಿ ಬಂದ್ಮೇಲೆ ಎಕ್ಸರ್ಸೈಸ್ ಮಾಡೋದು, ಆಮೇಲೆ ಬೇಡದೇ ಇರೋ ಫುಡ್ಡನ್ನೆಲ್ಲ ರಿಜೆಕ್ಟ್ ಮಾಡೋದು, ತಿನ್ನದೇ ಇರೋಂಗೆ ಸ್ಕಿಪ್ ಮಾಡೋದು, ಯಾವುದು ಸೇವನೆ ಮಾಡಬೇಕು ಆ ಫುಡ್ ಮಾತ್ರ ಸೇವನೆ ಮಾಡಬೇಕು, ಅದನ್ನೆಲ್ಲ ನಮಗೆ ಡಾಕ್ಟ್ರು ಹೇಳಿ ಮೆಡಿಸಿನ್ಸ್ ಅದಕ್ಕೆ ಯಾವ್ಯಾವ ಥರದ್ದು ಕೊಟ್ಟು ಎಲ್ಲ ಮಾಡಿ ಇದು ಮಾಡಿದ್ರಿಂದ ನನಗೀಗ ಫುಲ್ ಕ್ಯೂರ್ ಆಗಿದೆ. 85-90% ಕ್ಯೂರ್ ಆಗಿದೆ. ಅದೇ ಥರ ನಾವು ಫುಡ್ಡನ್ನು ಸೇವನೆ ಮಾಡ್ಕೊಂಡು ನಾವು ಎಕ್ಸರ್ಸೈಸ್ ಮಾಡಿ ನಾವು ಹೇಳಿದ ಥರನೇ ಇದ್ದರೆ ನಮ್ಗಿನ್ ಬರೋ ಚಾನ್ಸಸ್ಸು ಇಲ್ಲ. ಆದರೆ ಇದು ನಮ್ಮ ಕೈಯಲ್ಲೇ ಇದೆ. ಇದು ಸೋರಿಯಾಸಿಸ್ ಜಾಸ್ತಿ ಮಾಡ್ಕೊಳ್ಳೋದು, ಕಮ್ಮಿ ಮಾಡೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ. ಇದು ಕ್ಯೂರ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಇದ್ರ ಬಗ್ಗೆ ಏನು ವರಿ ಮಾಡೋದು ಬೇಕಿಲ್ಲ. ನಾನೇ ತುಂಬ ವರಿ ಮಾಡ್ತಿದ್ದೆ ಹಿಂದೆ. ಈಗ ನಾನೇನು ತುಂಬ ಚೆನ್ನಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಈ ಡಾಕ್ಟರ್ ಹತ್ರ ಬಂದಮೇಲೆ ನನಗೆ ಫುಲ್ 100% ಇವರೇ ನಮ್ಮ ಭಾಗಕ್ಕೆ ದೇವರು ಅಂತ ನಾವು ತಿಳ್ಕೋಬೇಕಷ್ಟೆ.